ಬುರುಡೆ ಗ್ಯಾಂಗ್ನ ಷಡ್ಯಂತ್ರ ಬಯಲಾಗ್ತಾ ಇದ್ದಂತೆ ಧರ್ಮಸ್ಥಳದಲ್ಲಿ ಹರ್ಷೋದ್ಗಾರ. ಅಪಪ್ರಚಾರದ ವಿರುದ್ಧ ಧರ್ಮಸ್ಥಳದಲ್ಲಿ ಭಕ್ತರು ಸಿಡಿದೆದ್ದಿದ್ದಾರೆ. ಧರ್ಮಸ್ಥಳದ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆಯಿತು. ಪಾತ್ರಧಾರಿ ಆಯ್ತು, ಈಗ ಸೂತ್ರಧಾರಿಗಳನ್ನ ಬಂಧಿಸಬೇಕು. ಧರ್ಮ ನಿಂತಿದ್ದೆ ಧರ್ಮಸ್ಥಳದಲ್ಲಿ, ಅಲ್ಲೇ ಷಡ್ಯಂತ್ರ ಆಗಿದೆ. ಸರ್ಕಾರ ಈ ಪ್ರಕರಣವನ್ನ ಬೇಗ ಬಗೆಹರಿಸಬೇಕು ಅಂತ ಭಕ್ತಾದಿಗಳು ಆಗ್ರಹಿಸಿದ್ದಾರೆ. ಧರ್ಮಸ್ಥಳದ ವಿರುದ್ಧ ನಿರಂತರವಾಗಿ ಅಪಪ್ರಚಾರದ ವಿರುದ್ಧ ಈಗ ಸಾಕಷ್ಟು ಭಕ್ತರು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ಧರ್ಮಸ್ಥಳದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಇವತ್ತು ಆಗಮಿಸಿರುವಂಥದ್ದು. ನನ್ನ ಜೊತೆಗೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುವಂಥ ಭಕ್ತರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನಿರಂತರವಾಗಿ 1.5 ತಿಂಗಳಿಂದ ಅಪಪ್ರಚಾರ ನಡೆಯಿತು. ಅನಾಮಿಕ ಚೆನ್ನಯ್ಯ ಏನಿದ್ದಾನೆ, ಆತ ಹೇಳಿದ ಕಡೆ ಎಲ್ಲವೂ ಕೂಡ ಗುಂಡಿಯನ್ನು ತೆಗೆದಲಾಯಿತು. ಇದು ನಿಮಗೆ ಒಂದು ಕಡೆ ಭಕ್ತರಿಗೂ ಕೂಡ ಆಕ್ರೋಶಕ್ಕೆ ಕಾರಣವಾಗಿತ್ತು. ಈ ಸಮಯದಲ್ಲಿ ಆತನ ಮುಖವಾಡ ಕಳಚಿ ಬಿದ್ದಿರುವಂಥದ್ದು. ಈ ಸಮಯದಲ್ಲಿ ನೀವೇನು ಹೇಳ್ತೀರಾ ಸರ್? ಈಗ ಆಲ್ರೆಡಿ ಅವರ ಮುಖ ಕವಚವೆಲ್ಲ ಬಿದ್ದೋಗಿದೆ. ಆದರೂ ಕೂಡ ಕೆಳಗಡೆ ಬಿದ್ದರೂ ಮೀಸೆ ಮೊಣ್ಣಾಗಿಲ್ಲ ಅಂತೇಳಿ ಅವರು ಇನ್ನೂ ಕೂಡ ಹಾಗೆ ಮಾತಾಡ್ತಾ ಇದ್ದಾರೆ. ಇದನ್ನು ಸರ್ಕಾರ ಎಚ್ಚೆತ್ಕೊಂಡು ಏನು ನಮ್ಮ ಧರ್ಮಸ್ಥಳದ ಪವಿತ್ರವಾದ ಕ್ಷೇತ್ರ, ಇಡೀ ವಿಶ್ವದಲ್ಲಿ ಇದು ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ, ಇಂಥ ಕ್ಷೇತ್ರಕ್ಕೆ ಈ ಚ್ಯುತಿ ತರತಕ್ಕಂಥ ಈ ಎಲ್ಲ ಇವರನ್ನೆಲ್ಲ ಈ ಸರ್ಕಾರ ತುಂಬ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಬೇಕು. ಮೋದಿ ಅವರು ಬಂಧನಾಗಿದೆ, ಅದೇ ರೀತಿ ಅವರಿಂದ ಯಾರ್ಯಾರಿದ್ದಾರೆ ಅವರೆಲ್ಲ ಬಂಧನ ಆಗಬೇಕಾಯ್ತು. ಈ SIT ರಚನೆ ಆಗೋದಕ್ಕೆ ಮುಂಚೆನೇ ಯಾರು ಮುಖವಾಡದವನಿದ್ದ ಅವನ ಹಿನ್ನೆಲೆ ಏನು ಅಂತ ತಿಳ್ಕೊಂಡು ನಂತರ SITಯರು ಈ ರಚನೆ ಮಾಡಿದರೆ ತುಂಬ ಬೇಗ ಆಗೋದು. ಇದು ಆಲ್ರೆಡಿ ಎಲ್ಲ ಏನು ಹೇಳ್ತಾರಲ್ಲ, ಟ್ರೈನ್ ಹೌಸ್ ಮೇಲೆ ಟಿಕೆಟ್ ತಗೊಳ್ಳೋ ಕೆಲಸ ಆಯ್ತಿದ್ದು. ಆದ್ದರಿಂದ ನಾನು ಹೇಳಕ್ಕೆ ದಣಿಯವ್ರಿಗೆ ಒಳ್ಳೇದಾಗಬೇಕು. ಅವರ ಫಾಲೋವರ್ಸ್ಗಾಗಿ ನಾನು ಅವ್ರಿಗೆ ಯಾವುದು ತೊಂದರೆ ಇಲ್ದಂಗೆ ಬೇಡ್ಕೊತೀನಿ. ಅವ್ರ ಆರೋಗ್ಯ ಕೊಡಲಿ ಅಂತ ಬೇಡ್ಕೊತೀನಿ. ಷಡ್ಯಂತ್ರದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅವರೆಲ್ಲರೂ ಕೂಡ ಸಾರ್ವಜನಿಕವಾಗಿ ಎಕ್ಸ್ಪೋಸ್ ಆಗಿರುವಂಥದ್ದು. ಈ ಸಮಯದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಸಮಯದಲ್ಲಿ ಅವ್ರನ್ನ ನಡುಬೀದಿಲಿ ನಿಲ್ಲಿಸಿ ಅವ್ರಿಗೆ ಏನು ಇದು ತೇಜೋವಧೆ ಮಾಡಿದ್ದಾರೆ, ಅವ್ರಿಗೂ ಅದೇ ರೀತಿ ಒಂದು ತೇಜೋವಧೆ ಆಗಬೇಕು ಅವರ ವ್ಯಕ್ತಿತ್ವದ ಮೇಲೆ ಅನ್ನೋದು ಕಡಾಖಂಡಿತವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ಭಕ್ತರಾಗಿ ನಿಮಗೇನು ಅನ್ಸುತ್ತೆ ಸರ್? ಇವ್ರು ಯಾರ್ಯಾರು 4-5 ಜನ ಷಡ್ಯಂತ್ರ ಮಾಡಿ ಕಾವಂದ್ರು ಮತ್ತು ನಮ್ಮ ಸನಾತನ ಧರ್ಮ ಮತ್ತು ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಗೆ ಅವಹೇಳನ ಮಾಡಿದ್ರು, ಅವ್ರನ್ನ ಇದೇ ಗೇಟಲ್ಲಿ ನಿಲ್ಲಿಸಿ ಸಾರ್ವಜನಿಕವಾಗಿ ಭಕ್ತರು ಎಲ್ಲ ಕಲ್ಲು ತಾಂಡು ಹೊಡಿಬೇಕು ಅವ್ರಿಗೆ. ಅವಾಗ ಅಣ್ಣಪ್ಪನಿಗೆ ಸಮಾಧಾನ ಆಗ್ತೈತೆ ಅಂತ ನಮ್ಮ ಆಕ್ರೋಶ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.